ಬೆಂಗಳೂರಲ್ಲೂ ಸೆಕೆ ಆಗೋ ಕಾಲ ಬಂತು. ಲೇ ಕೇಶ, ಒಂದು ಫ್ಯಾನ್ ರಿಪೇರಿ ಮಾಡ್ಸೋಕಾಗಲ್ವೇನೋ? ಫ್ಯಾನ್ ರಿಪೇರಿಗೂ ಪೈಸಾ ಬೇಕಮ್ಮ. ನೀನ್ ನೋಡ್ತಾ ಇರೋ ಈ ಸುಭಾಷ್ಗೆ ಇಡೀ ಕರ್ನಾಟಕ ಅಲ್ಲ, ಭಾರತ ಪೂರ್ತಿ ಫ್ಯಾನ್ಸ್ ಇರ್ತಾರೆ. ಆಗ ನೆನೆಸ್ಕೋ ನಿನ್ನ ಈ ಓಡ್ದೇ ಇರೋ ಫ್ಯಾನ್. ಫ್ಯಾನ್ಸ್ ಅಂದ್ರೆ ಬೀದಿ ಬದಿ ಬೆಳೆಯೋ ಪಾರ್ಟಿ ನಿಮ್ ಅನ್ಕೊಂಡ್ಯಾ? ಇಲ್ಲಿ ರಾಜನಂಗ್ ಕೂತ್ಬಿಟ್ರೆ ರಾಜ ಆಗಲ್ಲ, ಕಷ್ಟಪಟ್ಟು ಬೆವರು ಸುರಿಸ್ಬೇಕಮ್ಮ. ಕೆಲಸ ಸಿಗತ್ತೆ, ಸಂಬಳ ಸಿಗಲ್ಲ. ಇಲ್ಲಿ ಕಾಸು ಕೂಡ್ಸಿ ಹಾಲು ಕಾಯ್ಸಕ್ಕೆ ಆಗ್ತಿಲ್ಲ. ಇದ್ರಲ್ಲಿ ನಿನ್ ಪೋಸ್ಗಳು ಬೇರೆ ಸಿಕ್ತು. ನಾನು ನಾಳೆ ಆಗೋದನ್ನ ಹೇಳ್ತಾ ಇದ್ರೆ ನೀನಿನ್ನು ನಿನ್ನೆಯಿಂದ ಎದ್ದೇ ಬಂದಿಲ್ವಲ್ಲ ರಾಜ? ಸರಿ, ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಹೇಳು. ಕಾಡಿನ ರಾಜ ಯಾರು? ರಾಯನ್. ಆದ್ರೆ ದೊಡ್ಡ ಪ್ರಾಣಿ ಯಾವುದು? ಎಲಿಫೆಂಟ್. ಅತಿ ಎತ್ತರದ ಪ್ರಾಣಿ? ಜಿರಾಫೆ. ಏನ ಒಂದ್ ಪ್ರಶ್ನೆ ಅಂತ ಕೇಳಿ ಒಂದನೇ ಕ್ಲಾಸ್ ಪ್ರಶ್ನೆ ಎಲ್ಲ ಕೇಳ್ತಾ ಇದೆಯಾ? ಸಿಂಹಕ್ಕೆ ಇದರಲ್ಲಿ ಒಂದೇ ಒಂದು ಗುಣನಾದ್ರೂ ಇದೆಯಾ? ದೊಡ್ಡ ಪ್ರಾಣಿ ಅಲ್ಲ, ಎತ್ತರದ ಪ್ರಾಣಿ ಅಲ್ಲ, ಅಷ್ಟೊಂದು ವೇಗವಾಗಿ ಓಡೋದು ಇಲ್ಲ. ಆದ್ರೂ ಅದೇ ರಾಜ. ಯಾಕೆ ಅಂತ ಯೋಚಿಸಿದ್ಯಾ ಕೇಶ? ಅಲ್ವಾ? ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಅದಕ್ಕೆ ನಾನು ರಾಜ. ಕಿಂಗ್ ಅನ್ನೋದು ರೂಪದಲ್ಲೋ ತಾಕತ್ತಲ್ಲೋ ಇರಲ್ಲ ಕೇಶ. ಇಟ್ಸ್ ಆಲ್ ಅಬೌಟ್ ಆಟಿಟ್ಯೂಡ್ ಮ್ಯಾನ್, ಆಟಿಟ್ಯೂಡ್. ರಾಜಗಾಂಭೀರ್ಯ ರಕ್ತದಲ್ಲೇ ಇದ್ರೆ ಅವ್ನು ಎಲ್ಲೇ ಇದ್ರು ಯಾವತ್ತಿದ್ರು ರಾಜನೇ. ನೀನ್ ರಾಜ ಅನ್ಕೊಂಡ್ರೆ ರಾಜ, ಸೇವಕ ಅನ್ಕೊಂಡ್ರೆ ಸೇವಕ. ಒಂದು ಮಾತು ತಿಳ್ಕೊ ಕೇಶ, ಇಲ್ಲಿ ಬಡವನಾಗಿ ಹುಟ್ಟೋದು ತಪ್ಪಿಲ್ಲ, ಆದ್ರೆ ಬಡವನಾಗಿ ಸಾಯೋದಿದೆ ಅಲ್ಲ, ಅದು ಅಪರಾಧ. ನಾನು ಹುಟ್ಟಿದ್ದೆ ರಾಜಂತರ ಬದುಕೋದು. ಕೋಟಿಗಳನ್ನ ಎಣಿಸ್ತೀನಿ, ಬಂಗ್ಲೆಯಲ್ಲಿ ಇರ್ತೀನಿ, ದೊಡ್ಡ ದೊಡ್ಡ ಗಾಡಿಯಲ್ಲಿ ಓಡಾಡ್ತೀನಿ, ಪ್ರೈವೇಟ್ ಚಾಪರ್ ಅಲ್ಲಿ ಹಾಕ್ತೀನಿ ಕೇಶ. ನಾನು ಚಕ್ರವರ್ತಿ ತರನೇ ಬದುಕ್ತೀನಿ, ಚಕ್ರವರ್ತಿ ತರನೇ. ಪಾಕೆಟ್ ಖಾಲಿ ಇದ್ರೆ ಇಲ್ಲಿ ಯಾರು ನಿಮ್ಮನ್ನ ಮನುಷ್ಯನ ಹಾಗೆ ನೋಡೋದೇ ಇಲ್ಲ. ಪಾಕೆಟ್ ಅಲ್ಲಿ ಕಾಸಿದ್ರೇನೆ ನಿಮ್ಮ ಗೌರವ. ಬಡವನಾಗಿರೋದು ದೊಡ್ಡತನ, ಹೆಮ್ಮೆ ಅಂತ ನಮ್ಮ ಸಿನಿಮಾ ಹೀರೋಗಳು, ಹಾಡು ಬರೆಯೋ ಸಾಹಿತ್ಯಗಳು ಹೇಳಿ ಜನಗಳ ತಲೆ ಕೆಡಿಸಿದ್ದಾರೆ. ಆಗ ನನ್ನ ಉದ್ದೇಶ ಮಾತ್ರ ಬಹಳ ಸ್ಪಷ್ಟವಾಗಿದೆ ವಿಷಯ. ನಾನು ಬಡವನಾಗಿದ್ದು ನಾನು ಅನುಭವಿಸಿರೋ ಅವಮಾನಗಳು ನನಗೆ ಮಾತ್ರ ಗೊತ್ತು. ಪೇಪರ್ ಮಾತ್ರ ಚಲಾವಣೆಯಲ್ಲಿರೋದು ದುಡ್ಡಿನ ಪೇಪರ್ ಅಷ್ಟೇ, ವಿದ್ಯಾಭ್ಯಾಸದ ಪೇಪರ್ ಅಲ್ಲ. ಕಷ್ಟಪಟ್ಟು ಓದೋನು ಇಂಟರ್ವ್ಯೂಗೆ ಹೋದ್ರೆ ಅದೆಷ್ಟೋ ಲಕ್ಷ ಡೊನೇಷನ್ ಕೊಟ್ಟವನಿಗೆ ಕೊಟ್ಟರು ನನ್ನ ಸೀಟ್ನ. ಇಲ್ಲಿ ಕ್ಯೂನಲ್ಲಿ ನಿಂತ್ರೆ ಒಬ್ಬೊಬ್ಬರಾಗೆ ಬಂದು ಸೇರ್ಕೋತಾರೆ ಹೊರತು ನಮ್ ಸರ್ದಿ ಬರೋದೇ ಇಲ್ಲ. ಇಲ್ಲಿ ಪ್ರತಿಭೆ ಜೊತೆಗೆ
ಇಲ್ಲಂತಂದ್ರೆ ನಮ್ಮಂಥ ಬಡವರಿಗೆ ಆಹಾರದಿಂದ ಸಂತೋಷದವರೆಗೂ ಯಾವುದು ಯಾವುದು ಸಿಗಲ್ಲ. ನಮ್ಗೆ ಬೇಕು ಅಂತಂದ್ರೆ ನಾವು ದಕ್ಕಿಸ್ಕೋಬೇಕು, ನಾವೇ ದಕ್ಕಿಸ್ಕೋಬೇಕು. ರಾಜಕುಮಾರ ಆಗಕ್ಕೆ ರಾಜನ ಮಗನೇ ಆಗ್ಬೇಕು ಅಂತೇನಿಲ್ಲ ಕೇಶಯ್ಯ. ರಾಜಕುಮಾರಿ ಕೈ ಹಿಡಿದ್ರೂ ಸಾಕು, ರಾಜಕುಮಾರ ಆಗ್ಬೋದು. ಇವತ್ತು ಸಿಕ್ಕಿರೋ ಒಬ್ಳು ಶ್ರೀಮಂತ ರಾಜಕುಮಾರಿಯನ್ನ ನಾನು ಪಟಾಯಿಸಿದ್ರೆ ಸಾಕು, ನಾಳೆ ನಾನು ರಾಜಕುಮಾರ ಆಗೋದ್ರಲ್ಲಿ ಡೌಟೇ ಇಲ್ಲ ಕೇಶಯ್ಯ. ರಾಜಕುಮಾರಿ ಇದೇನಿದು ಹೊಸ ಕತೆ? ನಾನು ಚಕ್ರವರ್ತಿ ಆಗ್ತೀನಿ. ನೈಸ್ ವರ್ಕ್ ಮಗಳೇ. ನೀನ್ ನೋಡಿದ್ಯಾ ಅಂದ್ಮೇಲೆ ಲೈನ್ ಬೈ ಲೈನ್ ನಾನ್ ನೋಡೋ ಅಗತ್ಯ ಇಲ್ಲ. ಜಸ್ಟ್ ಮೂವ್ ಆನ್ ವಿತ್ ಇಟ್. ಓಕೆ ಅಪ್ಪ. ಹೌದು, ನೀನ್ ಇವತ್ತು ಆಟೋದಲ್ಲಿ ಹೋದಿ ಅಂತೆ. ಹೋಗೋಕ್ಕೂ ಮುಂಚೆ ಆ ಚಂದ್ರಪ್ಪನಿಗೆ ಕಾರ್ ಕಂಡೀಷನ್ ಚೆಕ್ ಮಾಡ್ಕೊಳಕ್ ಆಗಲ್ವಾ? ಎಲ್ಲದಲ್ಲೂ ಅಸಡ್ಡೆ ನೋಡು ಅವನಿಗೆ. ಅದಕ್ಕೆ ನೋಡು, ಡ್ರೈವರ್ ಆಗಿ ಕೆಲ್ಸಕ್ಕೆ ಬಂದವನು ಇನ್ನು ಡ್ರೈವರ್ ಆಗಿ ಉಳ್ಕೊಂಡಿದ್ದಾನೆ. ಅವನು ಉದ್ಧಾರ ಆಗಕ್ಕೆ ತಯಾರಿಲ್ಲ ಅಂದ್ರೆ ನಮ್ಮಂತವ್ರು ಅವನ ಉದ್ಧಾರದ ಬಗ್ಗೆ, ಅವ್ರ ಬೆಳವಣಿಗೆ ಬಗ್ಗೆ ಮಾತಾಡೋದ್ರ ಪ್ರಯೋಜನ ಏನಿದೆ? ರೀ, ಸಮಾಧಾನ. ಇರ್ರೆಸ್ಪಾನ್ಸಿಬಲ್ ಫೆಲೋ. ಅಪ್ಪ ಕಾಮ್ ಡೌನ್. ಅಲ್ಲ, ಅಷ್ಟ್ ಬೇಗ ನಾನು ಆಟೋನಲ್ಲಿ ಹೋಗಿದ್ದು ರಿಪೋರ್ಟ್ ಬಂದ್ಬಿಡ್ತಾ? ನನ್ ಹಿಂದೆ ಏನಾದ್ರು ಸ್ಪೈ ಬಿಟ್ಟಿದ್ದೀರಾ ಹೇಗೆ? ನಿನ್ ಸೇಫ್ಟಿ ನನಗೆ ಮುಖ್ಯ ಮಗಳೇ. ಇಟ್ಸ್ ಓಕೆ ಅಪ್ಪ. ಆಟೋನಲ್ಲಿ ಓಡಾಡಿ ಎಷ್ಟೋ ವರ್ಷಗಳೇ ಆಗೋಗಿತ್ತು. ಅವಾಗೆಲ್ಲ ಫ್ರೆಂಡ್ಸ್ ಗಳ ಜೊತೆ ಹೋಗ್ತಿದ್ದೆ ಅಷ್ಟೇ. ಏನೋ ವಾಟ್ ಅಪ್ಪ, ಆಟೋನಲ್ಲಿ ಹೋಗಿದ್ರಿಂದ ಒಬ್ಬ ಒಳ್ಳೆ ಇಂಟ್ರೆಸ್ಟಿಂಗ್ ವ್ಯಕ್ತಿನ ಮೀಟ್ ಮಾಡಿದೆ. ಸುಭಾಷ್ ಪಾಟೀಲ್ ಅಂತ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಾನೆ ಗೊತ್ತಾ? ಆಟೋದಲ್ಲ? ಹ್ಞೂ ಅಪ್ಪ, ಅವ್ನ್ ಆಲ್ರೆಡಿ ಒಳಗಡೆ ಕೂತ್ಕೊಂಡಿರೋದ್ ನಾನ್ ನೋಡ್ದೇನೆ ನಾನು ಆಟೋ ಹತ್ಬಿಟ್ಟೆ. ಐ ವಾಸ್ ಇನ್ ಹರಿ. ಆಮೇಲೆ ನೋಡಿದ್ರೆ ಅವನೇ ಜೆ ಕಂಪ್ನಿನಲ್ಲಿ ಇಂಟರ್ವ್ಯೂ ಬಂದಿದ್ದ. ಅವನ್ ಮಾತು ಯೋಚನೆಗಳೆಲ್ಲ ನೋಡಿ ಈ ಪಾಸ್ ಮೂವಿಂಗ್ ಜಗತ್ಗೆ ಅಂತವ್ರನ್ನೇ ಬೇಕೇನೋ ಅನ್ಸ್ತಿತ್ತು ನನಗೆ. ಹಾಗಿದ್ರೆ ಅವನನ್ನೇ ಜಲಂಧರ್ ಹೈರ್ ಮಾಡಿರ್ತಾನಲ್ವಾ? ಗೊತ್ತಿಲ್ಲಪ್ಪ. ಆಕ್ಚುಲಿ ಜಲಂಧರ್ ಸರ್ಗೆ ಅವನ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಷ್ಟು ಸಮಾಧಾನ ಆಗ್ಲಿಲ್ಲ. ಏನ್ ಮಾಡ್ತಾರೋ ಗೊತ್ತಿಲ್ಲ. ನನ್ನ ಅಭಿಪ್ರಾಯ ನಾನು ಹೇಳಿದೀನಿ. ಇಫ್ ಇಟ್ ವಾಸ್ ಫಾರ್ ವರ್ಧನ್ ಗ್ರೂಪ್ಸ್ ನಾನಂತೂ ಹೈರ್ ಮಾಡ್ಕೋತಿದ್ದೆ. ಮನೆಗೆ ಅಳಿಯನ್ ಕರ್ಕೊಂಬರೋ ಮಾತಾಡಿ ಅಂದ್ರೆ ಆಫೀಸ್ಗೆ ಎಂಪ್ಲಾಯ್ ಸೆಲೆಕ್ಷನ್ ಬಗ್ಗೆ ಮಾತಾಡ್ತಿದ್ದೀರಲ್ಲ. ನಂದು ಇನ್ ತಡ ಮಾಡೋದ್ ಬೇಡ. ಈ ವರ್ಷದೊಳಗೆ ನಿನಗ್ ಮದ್ವೆ ಆದ್ರೆ ನಮ್ಮಿಬ್ರಿಗೂ ಸಮಾಧಾನ. ನಾವ್ ತೋರ್ಸೋ ಹುಡುಗ ನಿನಗ್ ಒಪ್ಕೆ ಇಲ್ಲ ಅಂದ್ರೆ ನೀನೇ ಯಾರನ್ನಾದ್ರೂ ತೋರ್ಸು. ನಿನ್ ಮನ್ಸಿಗೆ ಯಾರು ಇಷ್ಟ ಇರೋರು ಇದ್ದಾರಾ? ಕಾಲೇಜಲ್ಲಿ, ಆಫೀಸಲ್ಲಿ? ಏನಮ್ಮ ನೀನು ಹೋದ್ ಕಡೆ ಎಲ್ಲ ಮದ್ವೆ ಆಗೋನ್ನ ಹುಡ್ಕಕ್ಕಾಗತ್ತಾ? ಈಗಾಗ್ಲೇ ಯಾರು ಇದ್ದಿದ್ರೆ ನಾನೇ ನಿಮ್ ಹತ್ರ ಇಷ್ಟ ದಿನ ಆದ್ರೂ ಹೇಳ್ದೆ ಇರ್ತಿದ್ದೆ. ಅಂತವ್ರು ಇನ್ನ ಯಾರು ಸಿಕ್ಕಿಲ್ಲ ಅಮ್ಮ. ಹಾಗಾದ್ರೆ ನಾವ್ ತೋರ್ಸೋರ್ನ ಮದ್ವೆ ಅದ್ ಕಷ್ಟ ಆಗತ್ತೆ. ಯಾಕೆ ಅಂತಂದ್ರೆ ಫೋಟೋ ನೋಡಿ ಹೇಗ್ ಓಕೆ ಅಂತ ಹೇಳಕ್ಕಾಗತ್ತೆ? ಬರೀ ಫೋಟೋ ಯಾಕೆ? ಫೋನ್ ಮಾಡು, ಮೀಟ್ ಮಾಡು, ಮಾತಾಡು. ನೋ ಅಪ್ಪ, ಐ ಆಮ್ ನಾಟ್ ಇನ್ ಮೂಡ್ ಫಾರ್ ದಾಟ್. ಎದುರು ಬದ್ರು ಕೂತಿರೋ ಇಬ್ರಿಗೂ ಗೊತ್ತು ಇದ್ ಮದ್ವೆಗೋಸ್ಕರನೇ ನಡೀತಾ ಇರೋ ಇಂಟರ್ವ್ಯೂ ಅಂತ. ಪೊಲೈಟ್ ಆಗೇ ಇರ್ತಾರೆ, ಒಳ್ಳೆತನದಲ್ಲೇ ಮಾತಾಡ್ತಾರೆ. ಆದ್ರೆ ಅದ್ರಲ್ಲಿ ಒಂದ್ ಸಣ್ಣ ನಾಟಕೀಯತೆ ಇರತ್ತಪ್ಪ. ಮನ್ಸಿಗಿಷ್ಟ ಆಗೋ ಪ್ರೋಸೆಸ್ ನಿಧಾನವಾಗಿ ನಮ್ಗೆ ಗೊತ್ತಾಗ್ದಾಗೆ ನಡಿಬೇಕು. ಅಲ್ಲಿವರೆಗೂ ಕಾಯ್ತೀನಿ. ಸಿಕ್ಕಿದ ತಕ್ಷಣ ಮದ್ವೆ ಆಗ್ತೀನಿ. ಓಕೆನಾ?
ಗುಡ್ ನೈಟ್. ಗುಡ್ ನೈಟ್ ಅಕ್ಕ. ಗುಡ್ ನೈಟ್. ನಲವತ್ಮೂರು, 44, 45, 46, 47, 48, 49, 50. ಲೇ ಕೇಶ, ಇನ್ಮೇಲೆ ದಿನಕ್ಕೆ 2 ಮೊಟ್ಟೆಗಳು ಎಕ್ಸ್ಟ್ರಾ ಬೇಕು. ಈ ಮಾಂಸ ಖಂಡಕ್ಕೆ ಏನೇನು ಸಾಕಾಗ್ತಿಲ್ಲ. ನಾನೇನ್ ಕೋಳಿ ಸಾಕಿದ್ದೀನಿ ಅನ್ಕೊಂಡಿದ್ದೀನೋ, ನಿನ್ ಕೇಕ್ ಕೇಳ್ದಂಗೆ ಮೊಟ್ಟೆ ಬೀಸ್ ಹಾಕೋಕೆ. ಒಳ್ಳೆ ಬಿಳಿ ಆನೆ ಸಾಕ್ದಂಗಾಯ್ತು. ಕುಬೇರ್ ವಂಶದಲ್ಲಿ ಹುಟ್ಬೇಕಾಗಿತ್ತು, ಅಪ್ಪಿ ತಪ್ಪಿ ವಟಾರದಲ್ಲಿ ನನ್ನ ಜೊತೆ ಸೇರ್ಕೊಂಡಿದ್ಯಾ. ಏ ಕರಿಯೋ ಬೇಗ. ಶುಭಾಷಣ, ಫೋನು. ಯಾರು ಬೆಳಗ್ಗೆ? ಗೊತ್ತಿಲ್ಲ. ಸರಿ, ಬಂದೆ, ಹೋಗ್. ಬರ್ತೀನಿ. ಮೊಟ್ಟೆಗಳು ಬೇಯಿಸೋಕಿಟ್ಬಿಡು. ಬರಕ್ಕೆ ಎಷ್ಟೊತ್ತು ಮಾಡ್ತೀಯಪ್ಪ ನೀನು? ತಗ ಮಾತಾಡು, ಬೇಗ ಬೇಗ ಮಾತಾಡು. ನಿಮಿಷಕ್ಕೆ 50 ಪೈಸೆ. 50 ಪೈಸಾ ಅಂತ? 50 ಪೈಸಾ ಮಾನ ಕಳಿಬಿಡ ನಂದು. ಎಲ್ಲ ಸೇರಿಸಿ 500 ರೂಪಾಯಿ ಕೊಡ್ತೀನಿ, ಹೋಗು. ಕೊಡೋ ಬಾಕಿನ 120 ರೂಪಾಯಿ ಐತೆ. ಆಯ್ತಾಯ್ತು, ಹೋಗು ಹೋಗು. ಗದ್ ಕೇಳಿಸ್ಕೊಳಕ್ ಹತ್ರ ಬರ್ತಾನೆ. ಹಲೋ, ಸುಭಾಷ್ ಪಾಟೀಲ್ ಹಿಯರ್. Tendulkar takes his stance. The bowler is coming on to bowl. It's a low pitch ball. Beautiful ground. ಇದು ಒಂದೇ ಮ್ಯಾಚ್ ಕಣೋ. ಆಫ್ ಮಾಡು ನಿನ್ ಕಿತ್ತೋಗ್ ರೇಡಿಯೋನ. ಬೈಬೇಡ, ಇದು ಸಖತ್ ರೇಡಿಯೋ. ಮರ್ಫಿ ರೇಡಿಯೋ. MP3 ಬಂದಿದೆ ಮಾರ್ಕೆಟ್ ಅಲ್ಲಿ. ನೀನಿನ್ನು ಆಕಾಶವಾಣಿ ಕೇಳ್ಕೊಂಡೆ ಸಾಯ್ತಿದ್ಯಾ, ನಮ್ಮನ್ನು ಸಾಯ್ತಿದ್ಯಾ. ಸುಸ್ತಾಗೋದ್ರು, ಡಲ್ಲಾಗೋದ್ರು. ಐ ಆಮ್ ಸಾರಿ, ಮ್ಯಾನು ಹೂ ಇಸ್ ದಿಸ್? ವಾಟ್? ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಬಿ ದೇರ್ ಫಾರ್ ಶ್ಯೂರ್. ಥ್ಯಾಂಕ್ ಯು. ಲೋ ಮರ್ಫಿ ರೇಡಿಯೋ, ಹಾಕು ಹಾಡನ್ನ ಜೋರಾಗಿ. ನಾನು ಅನ್ಕೊಂಡಿದ್ದೆ ಆಯ್ತು. ಲೋ, ಎಷ್ಟು ಬಾಕಿ ಇದೆ ಅಂತಂದೆ? 200 ರೂಪಾಯ ಅಲ್ಲ, 120. ಸರಿ ಆಯ್ತು. ಭಿಕ್ಷೆ ಕಾಸದು ತಿಂಗಳು ಕಳೆಯೋಷ್ಟರಲ್ಲೇ ಬಡ್ಡಿ ಸಮೇತ ಚುಕ್ತಾ ಮಾಡ್ತೀನಿ. ಜೆ ಕಂಪ್ನಿಯಲ್ಲೇ ನನ್ನ ಕೆಲಸ ಆಯ್ತು. ಅಪಾಯಿಂಟ್ಮೆಂಟ್ ಲೆಟರ್ ಈಸ್ ಆನ್ ದಿ ವೇ. ಮೊದಲ ಮ್ಯಾಚ್ ಕಣೋ. ಕೇಶ, 2 ಮೊಟ್ಟೆ ಅಲ್ಲ 4 ಮೊಟ್ಟೆ ಬೇಯಿಸು. ಲೈಫ್ ಬದಲಾಗ್ತಿದೆ ಕಣೋ. ಜಾಕ್ ಪಾಟ್ ಹೊಡೆದಿದೆ. ಅವರ ನೀವೆದಕ್ಕೆ ಇದನ್ನೆಲ್ಲ ತರಕ್ ಹೊರದು ಕೊಡ್ರಿ. ಪರವಾಗಿಲ್ಲ ಬಿಡಿ. ಅವರ ಕೊಡ್ರಿ. ಆಫೀಸಿಂದ ಬರೋಗ್ ನೆನ್ಪಾಯ್ತು, ತಗೊಂಬಂದೆ. ಅಮ್ಮ, ಇಲ್ಲಿ ನೋಡಿಲಿ, ಅಚ್ಕಳ್ ಕೇಳಿದ್ಯಲ್ಲ, ತಗೋ. ನಾನ್ ಕೇಳ್ದೆ ಅಂತ ಹುಡ್ಕೊಂಡು ಹೋಗ್ತಂದ್ಯಾ? ಎಷ್ಟೆಲ್ಲಾ ಕೆಲ್ಸ ಮಾಡ್ತೀಯ ಬಂಗಾರ. ಇದ್ರಲ್ಲಿ ಏನಿದ್ಯಮ್ಮ? ಆಫೀಸ್ ಕೆಲ್ಸ ಆದ್ರೂ ಸರಿ, ಮನೆ ಕೆಲ್ಸ ಆದ್ರೂ ಸರಿ, ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀಯ. ಖುಷಿ ಆಗತ್ತೆ ನಂದು ನೀನ್ ನೋಡಿದ್ರೆ. ನಿನ್ನ ಹೆಂಡತಿಯಾಗಿ ಪಡೆಯೋರು ತುಂಬಾ ಅದೃಷ್ಟ ಮಾಡಿದ್ದಾರೆ ನೋಡು. ಅದೃಷ್ಟದ ಬಗ್ಗೆ ಗೊತ್ತಿಲ್ಲ, ಆದ್ರೆ ಒಳ್ಳೆ ಆಟಿಟ್ಯೂಡ್ ಅಂತೂ ಇರ್ಬೇಕು. ಒಳ್ಳೆ ಆಟಿಟ್ಯೂಡ್ ಅಂದ್ರೆ? ಒಳ್ಳೆ ಫ್ರೆಂಡ್ ಆಗಿರ್ಬೇಕಮ್ಮ. ನನ್ನನ್ನ ಹೆಂಡತಿಯಾಗಿ ನೋಡೋದಕ್ಕಿಂತ ಒಳ್ಳೆ ಗೆಳತಿಯಾಗಿ ನೋಡ್ಬೇಕಮ್ಮ. ಗೌರವ ಪ್ರೀತಿ ವಿಷಯದಲ್ಲಿ ನಾಟ್ ಮೋರ್ ನಾಟ್ ಲೆಸ್. ಇದರಿಂದ ಆಚೆಗೆ ಬೇರೆ ಏನೂ ನಿರೀಕ್ಷೆಗಳಿಲ್ಲ. ನೋಡಕ್ಕೆ ಹೇಗಿದ್ರು ಓಕೆ, ಹಣಕ್ಕಿಂತ ಗುಣ ಎಂತದ್ದು ಅಂತ ಮುಖ್ಯ. ಸೊ ಗುಣ ಇಷ್ಟ ಆದ್ರೆ ಮಿಕ್ಕಿದೆಲ್ಲ ಓಕೆ. ಆಹಾ,
ನನ್ ಮಗಳು ಮಾತೇ ಮಾತು. ಬಹಳ ಚಲೋತ್ನಾಗ ಹೇಳಿದ್ರಿ ಅವರ. ಆದಷ್ಟು ಲಘುವನ್ ಲಗ್ನ ಆಗ್ಲಿ ಅಂತ ಆ ತಾಯಿನ ಬೇಡ್ಕೋತೀನ್ರಿ. ಅಯ್ಯೋ ಅಮ್ಮ, ಈ ಮಧ್ಯದಲ್ಲಿ ಮರ್ತೇ ಬಿಟ್ಟಿದ್ದೆ. ನಾನು ಒಬ್ರಿಗೆ ಸಾಲ ಬಾಕಿ ಕೊಡ್ಬೇಕಾಗಿತ್ತು, ಕೊಟ್ಬಿಟ್ಟು ಬರ್ತೀನಿ. ಸಾಲನ ಯಾರ ಹತ್ರ ತಗೊಂಡಿದ್ದೆ? ನಾನಾ ನೀನಿ? ಇನ್ನು ಅದೇ ಅಮ್ಮವ್ರ, ಆಟೋದಿರ್ಬೇಕು ಅಂತ ಅನಿಸ್ತದೆ. ಎಕ್ಸಾಕ್ಟ್ಲಿ, ಕೊಟ್ಬಿಟ್ಟು ಬರ್ತೀನಿ. ಟೀ ಆರಾಗುತ್ತೆ ಕಣ. ಕೊಡು 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 ಥ್ಯಾಂಕ್ ಯು. ಒಂದ್ ನಿಮಿಷ ಏ ಸುಭಾಷ್, ತಿಂಗಳಿಗೊಂದ್ಸಲ ಈ ತರ ಟೀ ಪಾರ್ಟಿ ಮಾಡ್ತಾ ಇರ್ಬೇಕಣ. ನನ್ಗೂ ಮನೆ ಕೆಲಸ ಮಾಡಿ 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 ಸಾಕ. ಇದೆಂಥದ್ದು ಪಾರ್ಟಿ? ನೀನು ಮುಂದೆ ನೋಡ್ತಾ ಇರು. ಈ ವಠಾರದಲ್ಲಿ ಎಷ್ಟು ಜನ ಇದಾರೋ ಅಷ್ಟು ಜನ ನಮ್ಮ ಮನೆ ಕೆಲ್ಸಕ್ಕಿರ್ತಾರೆ. ನಾನು ಫ್ಯೂಚರ್ ಅಲ್ಲಿ ಕೊಡೋ ಪಾರ್ಟಿಗಳೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬರ್ತವೆ. ಈ ಅರ್ಧ ಲೋಟ ಟೀಗೆ ಪಾರ್ಟಿ ಅನ್ಬಿಟ್ಟೆ. ನನ್ಗಂತ ದೊಡ್ಡ ಆಸೆ ಇಲ್ಲಪ್ಪ. ಯಾವ ಅಂಗಡಿಲೂ ಅಕೌಂಟ್ ಇಟ್ಕೊಳ್ದೆ ಆರಾಮಾಗಿ ಬೀಡಿ ಸೇದ್ಕೊಂಡು ಹಾಯಾಗಿ ಮಲಗಿರು. ಏ, ಕನಸು ಕಾಣೋದು ಕಾಣ್ತೀಯ, ದೊಡ್ಡದಾಗಿ ಕಾಣ್ಬೇಕು ತಾನೆ? ಹೌದಾ? ಜೀವನದಲ್ಲಿ ದೊಡ್ಡದಾಗಿ ಸಾಧಿಸ್ಬೇಕು ಕಣಯ್ಯ. ಮಧ್ಯಪ್ರದೇಶಕ್ಕೆ ಕೊಡಿ ಬೇಡ. ಸುಭಾಷ್ ಪಾಟೀಲ್ ಅವ್ರ ಮನೆ ಯಾವ್ದಮ್ಮ? ಯಾರಿದ್ದೀರಿ? ನೋಡು, ಯಾರು? ಮೇಡಮ್, ಇದನ್ನ ಸುಭಾಷ್ ಪಾಟೀಲ್ ಕೊಡ್ಲಿಕ್ಕೆ ಹೇಳಿದೆ. ಮೇಡಮ್? ಸುಭಾಷ್, ಏನು? ಒಂದ್ ನಿಮಿಷ ಬಾಯ್ಲೆ. ಏನು? ಮೇಡಮ್ ಅವರು ನಿನ್ ಕೊಟ್ಬಾ ಅಂತ ಏನು ಕಳ್ಸಿದಾರೆ. ನನಗ? ಯಾವ ಮೇಡಮು? ರಾಜನಂದಿನಿ ಮೇಡಮ್ ಅವರು. ಹೌದಾ? ಹಾ.